ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಟನ್ ಸೆಮಿ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 3/4 kg ಮಟನ್ ತೊಗೊಂಡಿದ್ದೀನಿ. ಇದನ್ನು ಮಾಡೋದು ಹೇಗೆ ಅಂದರೆ, ಸ್ವಲ್ಪ ಗೋಡಂಬಿ, 1.5 ಸ್ಪೂನ್ ಮೆಣಸು, ಅರ್ಧ ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಮೆಂತ್ಯ, ಒಂದು 5ರಿಂದ 6 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಒಂದು ಸ್ವಲ್ಪ ಗೋಡಂಬಿ, ಇದಿಷ್ಟು ಬಾಣಲಿ ಬಿಸಿ ಆದಮೇಲೆ ಹಾಕಿ ಇದನ್ನು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಇದನ್ನು ಹಂಗೆ ಫ್ರೈ ಮಾಡ್ಕೊಳ್ಳಿ. ಇದನ್ನು ನುಣ್ಣಗೆ ಪೌಡರ್ ಮಾಡ್ಕೊಬೇಕು ಮಿಕ್ಸಿಗೆ ಹಾಕ್ಕೊಂಡು. ಇದು ಸ್ವಲ್ಪ ಬಿಸಿ ಆಗಲಿ ಚೆನ್ನಾಗೆ. ಈ ರೆಸಿಪಿ ಮಾಡ್ಕೊಂಡು ನೋಡಿ ಒಂದ್ಸಲಿ, ತುಂಬ ಸಿಂಪಲ್ ಆಗಿದೆ. ಇದು 3/4 kg ಮಟನು. ಇದನ್ನು ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಆರಕ್ಕೆ ಬಿಡಿ. ಅದಾದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ನೈಸಿಗೆ ಪೌಡ್ರ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಾಗಿರುತ್ತೆ. ಇವಾಗ ಒಂದು ಸಣ್ಣದಾದ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಒಂದು 7 ಹಸಿಮೆಣ್ಸಿನ್ಕಾಯಿ, 1 ಇಂಚ್ ಶುಂಠಿ ತೊಗೊಳ್ಳಿ, ಒಂದು 2 ಎಸಳು ಬೆಳ್ಳುಳ್ಳಿ ತೊಗೊಳ್ಳಿ. ಇದಿಷ್ಟು ನುಣ್ಣಗೆ ರುಬ್ಕೊಂಬನ್ನಿ. ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ವಯಸ್ಸಾದವರು ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಸ್ಮೂತ್ ಪೇಸ್ಟ್ ಆಗಲಿ. ಇವಾಗ ಒಂದು ಚಿಕ್ಕದು ಬಾಣಲಿ ತೊಗೊಳ್ಳಿ. 2 to 3 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಅದು ಎಣ್ಣೆ ಫುಲ್ ಬಿಸಿ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಆನಿಯನ್ನ ಚಾಪ್ ಮಾಡಿಕೊಂಡು ಇದಕ್ಕೆ ಕುಕ್ಕರ್ಗೆ ಹಾಕ್ಕೊಳ್ಳಿ. ಆನಿಯನ್ ಚೆನ್ನಾಗಿ ಫ್ರೈ ಆಗಲಿ. ಯಾರು ಬೇಕಾದರೂ ಮಾಡ್ಬೋದು. ತುಂಬ ಈಸಿ ರೆಸಿಪಿ ಇದು. ತುಂಬ ಟೇಸ್ಟಾಗೂ ಇರುತ್ತೆ, ಟೈಮ್ ಕೂಡ ಕಡಿಮೆ ಹಿಡಿಯುತ್ತೆ. ಎಲ್ಲರೂ ಒಂದ್ಸಲಿ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ. ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೊಳ್ಳಿ. ಇವಾಗ ಅರಿಶಿನ ಹಾಕೋದು ಏನಕ್ಕೆ ಅಂದರೆ, ಆನಿಯನ್ ಸ್ವಲ್ಪ ಬೇಗ ಬೇಯುತ್ತೆ ಅಂತ. ಮಟನ್ ಹಾಕಾದ್ಮೇಲೆ ಆದರೂ ಅರಿಶಿನ ಹಾಕೊಬೋದು. ಇದು 3/4 kg ಮಟನು, ಕುರಿ ಮಾಂಸ ಇದು. ಇದನ್ನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಲಿ. ಮಟನ್ಗೆ ಉಪ್ಪು ಎಷ್ಟು ಬೇಕೋ ರುಚಿಗೆ ಹಾಕ್ಕೊಳ್ಳಿ. ನಾವಿವಾಗ ಇದಕ್ಕೆ ಕಲ್ಲುಪ್ಪು ಹಾಕ್ಕೊತಾ ಇದ್ದೀವಿ. ನೀವು ಬೇಕಾದರೆ ಪುಡಿ ಉಪ್ಪು ಕೂಡ ಹಾಕ್ಕೊಬೋದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲಿ. ಇದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ರೈಸ್ಗೆ, ಚಪಾತಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಪೂರಿ ಕೂಡ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಮಸಾಲೆ ಅನಿಸಲ್ಲ ನಿಮಗೆ ಇದು. ಇವಾಗ ರುಬ್ಕೊಂಡಿರೋದು ಆನಿಯನ್ನು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಇದನ್ನು ಪೇಸ್ಟ್ ಹಾಕ್ಕೊಂಡಿದ್ದೀವಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ನೀವು ಅನ್ಕೋಬೋದು ಇದೇನು ಕಲರೇ ಇಲ್ಲ, ಹೋಟೆಲಲ್ಲಿ ಕೊಡೋದೆಲ್ಲ ತುಂಬ ಕಲರ್ ಇರುತ್ತೆ. ಯಾಕಂದರೆ ಅವ್ರ ಕಲರು ಅದು ಇದು ಎಲ್ಲ ಆ್ಯಡ್ ಮಾಡ್ತಾರೆ ನೋಡೋಕೆ ತುಂಬ ಚೆನ್ನಾಗಿರಬೇಕು ಅಂತ. ಬಟ್ ಟೇಸ್ಟ್ ಅಷ್ಟರಲ್ಲೇ ಇರುತ್ತೆ. ನೀವು ಈ ಥರ ಒಂದ್ಸಲಿ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ. ಕಲರೆಲ್ಲ ಬೇಡ. ಕಲರ್ ಏನಕ್ಕೆ, ಆರೋಗ್ಯಕ್ಕೇನು ಯೂಸ್ ಇಲ್ಲಲ್ಲ. ಈ ಥರ ಮಾಡ್ಕೊಂಡು ನೋಡಿ, ತುಂಬ ಟೇಸ್ಟ್ ಇರುತ್ತೆ. ಇದು ಪೆಪ್ಪರು, ಇದನ್ನೆಲ್ಲ ಪೌಡರ್ ಮಾಡ್ಕೊಂಡಿದ್ವಲ್ಲ ನಾವು, ಗೋಡಂಬಿ, ಜೀರಿಗೆ ಎಲ್ಲ, ಇದನ್ನು ಪೂರ್ತಿಯಾಗಿ ಹಾಕ್ಕೊಳ್ಳಿ. ಔಟ್ಸೈಡೆಲ್ಲ ಇವಾಗ ತಿನ್ನೋದಕ್ಕಿಂತ ಮನೆಯಲ್ಲೇ ತೊಗೊಂಬಂದು ಮಾಡ್ಕೊಂಡು ತಿನ್ನೋದು ಸೇಫ್ ಅಲ್ವಾ. ಇವಾಗ ನೋಡಿ, ಮಟನ್ ಅಂತ ನಾವು ಈಚೆ ಹೋಗಿ ಕಡಿಮೆ ರೇಟಿಗೆ 250 ರೂಪೀಸ್ ಅಂತೆಲ್ಲ ಮಾಡ್ತಾರೆ. ಅದನ್ನೆಲ್ಲ ತಿಂದರೆ ಏನು ಚೆನ್ನಾಗಿರುತ್ತೆ. ನಾಯಿ ಮಾಂಸ ಅದು ಇದು ಎಲ್ಲ ಮಿಕ್ಸ್ ಮಾಡಿರ್ತಾರೆ. ಅದಕ್ಕೆ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಸೇಫ್. ಇದಕ್ಕೆ 2 ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀವಿ. ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ನಾವಿಲ್ಲಿ 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀವಿ. ಧನಿಯಾ ಪೌಡರ್ 2 ಸ್ಪೂನು, ಚಿಲ್ಲಿ ಪೌಡರ್ 1 ಸ್ಪೂನ್ ಹಾಕ್ಕೊಂಡಿದ್ದೀವಿ. ನಿಮ್ಮ ಹತ್ರ ಏನಾದರೂ ಮಟನ್ ಮಸಾಲ ಇದ್ದರೆ ಅದು ಬೇಕಾದರೆ ಒಂದು ಅರ್ಧ ಸ್ಪೂನ್ ಹಾಕೋಬೋದು. ಮನೇಲಿ ಮಾಡ್ಕೊಂಡು ತಿನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಹೋಟೆಲಲ್ಲಿ ಎಷ್ಟು ಕೊಟ್ಟರು ಸಿಕ್ಕಲ್ಲ ಅಲ್ವಾ. 3,000 4,000 ಬಿಲ್ ಮಾಡ್ಕೊ ಒಂದ್ಸಲಿ ಈಚೆ ಹೋಗಿ ತಿನ್ಕೊಂಬರ್ತೀವಿ. ದುಡ್ಡು ವೇಸ್ಟು, ಆರೋಗ್ಯನೂ ಚೆನ್ನಾಗಿರಲ್ಲ. ಅವ್ರು ಹೆಂಗೆ ಮಾಡಿರ್ತಾರೋ ಹೈಜೀನ್ ಇರಲ್ಲ, ಏನೂ ಇಲ್ಲ. ಅದ್ರ ಬದಲು ಈ ರೀತಿಯಾಗಿ ಭಾನುವಾರದ ಹೊತ್ತು, ಬುಧವಾರದ ಹೊತ್ತು
ಮನೆಯಲ್ಲೇ ಈ ರೀತಿಯಾಗಿ ಮಾಡ್ಕೊಂಡು ತಿನ್ಬೋದಲ್ವಾ, ತುಂಬ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಜೊತೆ ಕೂತ್ಕೊಂಡು ತಿನ್ನೋದು ಮಜಾನೇ ಬೇರೆ, ಮನೇಲಿ ಅದರಲ್ಲೂ ಮಾಡ್ಕೊಂಡು ತಿನ್ನೋದು. ಇಷ್ಟು ಈಸಿಯಾಗಿದೆ, ಯಾರು ಬೇಕಾದರೂ ಮಾಡ್ಕೋಬೋದು ಈ ಥರ ರೆಸಿಪೀಸು. ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಚಾಪ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಮೆಂತ್ಯ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಬೋದು, ತುಂಬ ಟೇಸ್ಟಾಗಿರುತ್ತೆ. ಇದಕ್ಕೆ ಅರ್ಧ ಕಪ್ಪಷ್ಟು ಮೊಸರು ಹಾಕ್ಕೊಂಡಿದ್ದೀವಿ, ಯಾಕಂದರೆ ಗ್ರೇವಿ ಚೆನ್ನಾಗಿ ಬರುತ್ತೆ ಅಂತ. ಯಾರಿಗಾದ್ರೂ ಜಾಸ್ತಿ ಗ್ರೇವಿ ಬೇಕು ಅಂತ ಅನ್ನೋರು ಇದಕ್ಕೆ ಒಂದು ಸ್ವಲ್ಪ ಕಾಯಿ ಕೂಡ ರುಬ್ಬಿ ಹಾಕೋಬೋದು. 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀವಿ, ಕಾಫಿ ಗ್ಲಾಸಷ್ಟು ನೀರು ಸಾಕು. ಜಾಸ್ತಿ ನೀರು ಹಾಕ್ಬಿಟ್ರೆ ಅದು ಸಾಂಬಾರು ಥರ ಆಗಿಬಿಡುತ್ತೆ, ನೀರು ಹಾಕ್ಬೇಡಿ ಜಾಸ್ತಿ. ಒಂದು ಕಾಫಿ ಗ್ಲಾಸಷ್ಟು ನೀರು ಸಾಕು. ಇವಾಗ ಈ ಸ್ಟೇಜಲ್ಲಿ ಎಲ್ಲ ಕರೆಕ್ಟಾಗಿದೆಯಾ, ಉಪ್ಪು ಖಾರ ನೋಡ್ಕೊಳ್ಳಿ ಒಂದ್ಸಲಿ. ಸಾಲ್ಟ್ ಏನಾದರೂ ಕಡಿಮೆ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಖಾರ ನಿಮಗಿನ್ನ ಬೇಕು ಅನಿಸಿದ್ರೆ ಆ್ಯಡ್ ಮಾಡ್ಕೊಬೋದು. ಇದು ಇವಾಗ ಕರೆಕ್ಟಾಗಿದೆ. ಈ ಸ್ಟೇಜಲ್ಲಿ ಒಂದು 5 to 7 ಮಿನಿಟ್ಸ್ ನಾವು ಇದೇ ರೀತಿಯಾಗಿ ಕುಕ್ಕರಲ್ಲಿ ಬಾಡಿಸ್ಕೊಂಡಿದ್ದೀವಿ ಆಯಿಲಲ್ಲಿ. ಇವಾಗ ನೀವು ಕುಕ್ಕರ್ನ ಕ್ಲೋಸ್ ಮಾಡ್ಕೊಬೋದು. ನಿಮಗೆಲ್ಲ ಕರೆಕ್ಟಾಗಿದೆ ಅಂತ ಗೊತ್ತಾದಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು 4 to 5 ಟೈಮ್ಸ್ ವಿಸಿಲ್ ಕೂಗಿಸ್ಕೊಳ್ಳಿ. ಇದು 4 to 5 ಟೈಮ್ಸ್ ಆದಮೇಲೆ ಕುಕ್ಕರ್ ಆರಾದಮೇಲೆ ತೆಗೆದ್ಬಿಟ್ಟು ಎಲ್ಲ ಟೇಸ್ಟ್ ಮಾಡಿ ಈ ಥರ ಒಂದು ರೆಸಿಪಿ ಇದೆ, ಟ್ರೈ ಮಾಡಿ ನೋಡಿ. ತುಂಬ ಈಸಿ, ಜಾಸ್ತಿ ಟೈಮು ತೊಗೊಳ್ಳಲ್ಲ, 30 ಮಿನಿಟ್ಸಲ್ಲಿ ಮುಗ್ದೋಗ್ಬಿಡುತ್ತೆ. ನೀವು ಆರಾಮಾಗೆ ಮನೆಯಲ್ಲೇ ಮಾಡ್ಕೊಂಡು ಈ ರೀತಿಯಾಗಿ ತಿನ್ಬೋದು. ತುಂಬ ಟೇಸ್ಟಾಗಿರುತ್ತೆ. ಕಲರ್ ಇಲ್ಲ ಅದಿಲ್ಲ ಅಂತೆಲ್ಲ ನೀವು ಯೋಚನೆ ಮಾಡಬೇಡಿ, ಒಂದ್ಸಲಿ ಮಾಡಿ ನೋಡ್ಕೊಳ್ಳಿ, ತಿಂದ್ಬಿಟ್ಟು ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಟೇಸ್ಟ್ ಮಾಡಾದ್ಮೇಲೆ ಕಮೆಂಟ್ ಮಾಡೋದು ಮರಿಬೇಡಿ ಹೇಗಿದೆ ಅಂತ. ಇನ್ನೂ ಏನಾದರೂ ನಿಮ್ಗೆ ಯಾವುದಾದ್ರೂ ರೆಸಿಪೀಸ್ ತುಂಬ ಚೆನ್ನಾಗಿರೋದು ಗೊತ್ತಿದ್ರೆ ಹೇಳಿ, ಆ ಥರನೂ ಮಾಡೋಣ.